ನ್ಯೂ ಹೋಪ್ ಟಿವಿಯ ಎಲ್ಲ ವೀಕ್ಷಕರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ನಿರೀಕ್ಷೆಯ ವಾಕ್ಯ ಎಂಬ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತ. ಬನ್ನಿರಿ, ಇಂದು ದೇವರು ನಮಗಾಗಿ ಇಟ್ಟಿರುವ ನಿರೀಕ್ಷೆಯ ವಾಕ್ಯವನ್ನು ಧ್ಯಾನಿಸೋಣ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಆಶೀರ್ವಾದ ಬಂದಾಗ ವಿರೋಧವು ಬರುತ್ತದೆ. ಅದಕ್ಕೆ ಆಧಾರವಾಗಿ 1 ಕೊರಿಂಥದವರ ಬರೆದ ಪತ್ರಿಕೆ 16ನೇ ಅಧ್ಯಾಯ 9ನೇ ವಚನ. ಯಾಕೆಂದರೆ ಕಾರ್ಯಕ್ಕೆ ಅನುಕೂಲವಾದ ಮಹಾ ಸಂದರ್ಭವು ನನಗುಂಟು ಮತ್ತು ವಿರೋಧಿಗಳು ಬಹಳ ಮಂದಿ ಇದ್ದಾರೆ. ಇದೇ ವಾಕ್ಯವನ್ನು ನಾವು ಇನ್ನೊಂದು ಭಾಷಾಂತರದಲ್ಲಿ ನೋಡುವಾಗ, ಪರಿಣಾಮಕಾರಿಯಾದ ಸೇವೆಗೆ ದೊಡ್ಡದಾಗಿ ಬಾಗಿಲು ನನಗೆ ತೆರೆದಿದೆ, ಬಹಳ ಜನ ವಿರೋಧಿಗಳು ಇದ್ದಾರೆ. ಅದು ಇನ್ನೊಂದು ಭಾಷಾಂತರದಲ್ಲಿ ಹೇಳುವಂಥ ವಾಕ್ಯ. ನೋಡ್ರಿ, ದೇವರು ನಮ್ಮ ಜೀವನದಲ್ಲಿ ಹೊಸ ಆಶೀರ್ವಾದಗಳ ಬಾಗಿಲುಗಳನ್ನು ತೆರೆಯುವಾಗ ಅನೇಕ ಸಾರಿ ವಿರೋಧಗಳು ಎದುರಾಗುತ್ತದೆ. ಯೋಸೇಫನಿಗೆ ದೇವರು ಕನಸನ್ನು ಕೊಟ್ಟಾಗ ಸಹೋದರರ ವಿರೋಧ ಎದುರಾಯಿತು. ದಾವೀದನು ಅಭಿಷೇಕ ಹೊಂದಿದ ನಂತರ ಸೌಲನ ವಿರೋಧವನ್ನು ಅನುಭವಿಸಿದನು. ವಿರೋಧ ಬಂದದ್ದು ನೀವು ತಪ್ಪು ಮಾಡಿದ್ದೀರಿ ಎನ್ನುವುದಕ್ಕೆ ಗುರುತು ಅಲ್ಲ, ಅದು ದೇವರ ಕೃಪೆ ನಿಮ್ಮ ಮೇಲೆ ಇನ್ನೂ ಹೆಚ್ಚಾಗಿ ಇದೆ ಎನ್ನುವುದಕ್ಕೆ ಒಂದು ಗುರುತಾಗಿದೆ. ಆಶೀರ್ವಾದ ಬಂದಾಗ ಎಲ್ಲರೂ ಸಂತೋಷ ಪಡುತ್ತಾರೆ ಎಂಬುದಾಗಿ ಅಂದುಕೊಳ್ಳಬೇಡ್ರಿ. ಕೆಲವರು ಸಂತೋಷ ಪಡುತ್ತಾರೆ, ಕೆಲವರು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ, ಕೆಲವರು ಅಸೂಹೆ ಪಡುತ್ತಾರೆ, ಕೆಲವರು ಟೀಕಿಸುತ್ತಾರೆ. ನಾವು ಈಸಾಕನ ಜೀವಿತದಲ್ಲಿ ನೋಡುವಾಗ ಬರಗಾಲ ಬಂದಿತ್ತು, ಎಲ್ಲರೂ ಕಷ್ಟಪಡುತ್ತಾ ಇದ್ದರು. ಆದರೆ ದೇವರು ಈಸಾಕನಿಗೆ ಹೇಳಿದರು, ನೀನು ಬಿತ್ತನೆ ಮಾಡು. ಅವನು ಬಿತ್ತನೆ ಮಾಡುವಾಗ ಒಂದು ವೇಳೆ ಮನುಷ್ಯರು ಅಪಹಾಸ್ಯ ಮಾಡಿರಬಹುದು, ಮಳೆನೇ ಇಲ್ಲ, ಇಲ್ಲಿ ಕ್ಷಾಮ ಕಾಲದ ದಿನಗಳಿದೆ, ನೀನು ಯಾಕಪ್ಪ ಬಿತ್ತುತ್ತಾ ಇದೀಯಾ? ಆದರೆ ಈಸಾಕನು ದೇವರ ಮಾತಿಗೆ ವಿಧೇಯನಾದನು. ವಿಧೇಯನಾಗಿ ಬಿತ್ತಿದಾಗ ಅದೇ ವರ್ಷ ಅವನು 100 ಪಟ್ಟು ಬೆಳೆ ಸಿಕ್ಕಿತು. ಆಶೀರ್ವಾದ ಬಂದ ಕೂಡಲೇ ತಕ್ಷಣ ಅವನ ವಿರುದ್ಧವಾಗಿ ಫಿಲಿಷ್ಟಿಯರಿಗೆ ಅಸೂಹೆ ಬಂತ್ರಿ. ಅವರು ಅವನ ಬಾವಿಗಳನ್ನು ಮುಚ್ಚಿದ್ರಂತೆ, ಅವನಿಗೆ ತೊಂದರೆ ಕೊಡಲು ಪ್ರಯತ್ನಿಸಿದರು. ಆದರೆ ಈಸಾಕನು ಅವರ ಸಂಗಡ ಜಗಳ ಮಾಡಲಿಲ್ಲ. ಬೈಬಲ್ ಹೇಳ್ತದೆ, ಅವನು ಮುಂದೆ ಹೋದನಂತೆ. ಮತ್ತೆ ಅವರು ತೊಂದರೆ ಕೊಟ್ಟರು, ಮತ್ತೆ ಜಗಳವಾಡಲಿಲ್ಲ, ಮತ್ತೆ ಅವನು ಮುಂದೆ ಹೋದನು. ಕೊನೆಗೆ ದೇವರು ಅವನಿಗೆ ರೆಹಬೋತ್ ಎಂಬಂತ ಒಂದು ವಿಶಾಲವಾದ ಸ್ಥಳವನ್ನು ಕೊಟ್ಟರು. ಆಗ ಅವನು ಹೇಳುತ್ತಿದ್ದಾನೆ, ದೇವರು ನಮ್ಮನ್ನು ವಿಶಾಲಗೊಳಿಸಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಜೀವಿತದಲ್ಲಿ ಸಹ ವಿರೋಧಿಗಳು ನಿಮ್ಮ ಬಾವಿಗಳನ್ನು ಮುಚ್ಚುವಾಗ, ನಿಮ್ಮ ದಾರಿಯನ್ನು ತಡೆಯುವಾಗ, ನಿಮ್ಮ ಹೆಸರನ್ನು ಕೆಡಿಸಲು ಪ್ರಯತ್ನಿಸುವಾಗ ನೀವು ಅವರೊಂದಿಗೆ ಜಗಳದಲ್ಲಿ ಸಿಲುಕಿಕೊಳ್ಳಬೇಡ್ರಿ. ನೀವು ಅವರೊಂದಿಗೆ ಜಗಳದಲ್ಲಿ ನೀವು ಸಿಕ್ಕಿ ಹಾಕಿಕೊಳ್ಳಬೇಡ್ರಿ. ನೀವು ಮುಂದಕ್ಕೆ ಹೋಗಬೇಕು. ದೇವರು ನಿಮಗೆ ಒಂದು ವಿಶಾಲವಾದ ಸ್ಥಳವನ್ನು ಸಿದ್ಧಪಡಿಸಿದ್ದಾರೆ. ನಿಮ್ಮ ವಿರೋಧಿಗಳ ಜೊತೆ ನೀವು ಹೋರಾಡುತ್ತಾ ನಿಮ್ಮ ಶಕ್ತಿಯನ್ನು ಕಳೆದುಕೊಳ್ಳಬಾರದು. ನಿಮ್ಮ ಸಮಯವನ್ನು ಯಾರು ಟೀಕೆ ಮಾಡಿರುತ್ತಾರೋ ಅವರ ಮೇಲೆ ತಿರುಗಿ ಟೀಕೆ ಮಾಡುವುದಕ್ಕೆ ಸಮಯ ವ್ಯರ್ಥಗೊಳಿಸಬೇಡಿ. ನಿಮ್ಮ ಸಮಯವನ್ನು ದೇವರು ಕೊಟ್ಟ ಕೆಲಸದಲ್ಲಿ ಬಳಸಿ ನೀವು ಮುಂದಕ್ಕೆ ಹೋಗುತ್ತಾನೇ ಇರ್ರಿ. ಕರ್ತನು ನಿಮ್ಮ ಜೀವಿತದಲ್ಲಿ ಒಂದು ರೆಹಬೋತನ್ನು ಇಟ್ಟಿದ್ದಾರೆ. ಒಂದು ಅದ್ಭುತ ಸಾಕ್ಷಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಬ್ಬ ವ್ಯಕ್ತಿ ತನ್ನ ಕೆಲಸದಲ್ಲಿ ಬಹಳ ನಿಷ್ಠೆಯಿಂದ ಕೆಲಸ ಮಾಡುತ್ತಿದ್ದ. ಅವನು ಯಾರಿಗೂ ಕೇಡು ಮಾಡಲಿಲ್ಲ, ಆದರೆ ಅವನ ಮೇಲಧಿಕಾರಿ ಅವನನ್ನು ಇಷ್ಟಪಡುತ್ತಿರಲಿಲ್ಲ.
ಯಾವುದೇ ಒಂದು ಕೆಲಸ ಮಾಡಿದರೂ ಇವನ್ನ ದೂರ ಇಡುತ್ತಾ ಇದ್ದ. ಆದರೆ ಇವನು ಒಂದು ವೇಳೆ ಮುಂದಕ್ಕೆ ಬಂದು ಬಿಡಬಹುದು, ಯಾಕಂದರೆ ಅಷ್ಟು ನಂಬಿಗಸ್ತನಾಗಿದ್ದ, ಪ್ರಾಮಾಣಿಕನಾಗಿದ್ದ, ತಲಾಂತ ಉಳ್ಳವನಾಗಿದ್ದ. ಆದರೆ ಈ ಭಕ್ತನು ಏನು ಮಾಡಲಿಲ್ಲ ಅಂತ ಹೇಳಿದ್ರೆ ಪ್ರತೀಕಾರವನ್ನು ತೀರಿಸಿಕೊಳ್ಳಲಿಲ್ಲ. ಅವನು ಎಷ್ಟೇ ಕೆಟ್ಟದ್ದಾಗಿ ನಡೆಸಿಕೊಂಡರೂ ಸಹ ಅವನು ಕೋಪ ಮಾಡಿಕೊಳ್ಳದೆ ಅವನು ತಾಳ್ಮೆಯಿಂದ ದೇವರು ಇದ್ದಾರೆ, ದೇವರು ನೋಡಿಕೊಳ್ಳುತ್ತಾರೆ ಎಂಬುದಾಗಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡುತ್ತಿದ್ದ. ಒಂದು ದಿನ ಆ ಕಂಪನಿಯ ಯಜಮಾನನಿಗೆ ಒಂದು ಮುಖ್ಯ ಕೆಲಸ ಮಾಡಬೇಕಾಗಿತ್ತು. ಆ ಕಚೇರಿಯಲ್ಲಿದ್ದಂಥ ಆ ಮೇಲಧಿಕಾರಿ ಅವತ್ತು ಬಂದಿರಲಿಲ್ಲ, ರಜೆಯ ಮೇಲೆ ತೆರಳಿದ್ದ. ಆದರೆ ಆ ಸಮಯದಲ್ಲಿ ಈ ನಿಷ್ಠಾವಂತ ಭಕ್ತನಿಗೆ ಅವಕಾಶ ಸಿಕ್ಕಿತು. ಅವನು ಬಹಳ ಚೆನ್ನಾಗಿ ಕೆಲಸ ಮಾಡಿದ ಯಜಮಾನನು, ಆ ಓನರ್, ಅವನ ಜ್ಞಾನ, ನಿಷ್ಠೆ, ಸಾಮರ್ಥ್ಯವನ್ನು ನೋಡಿ ಬಹಳ ಆಶ್ಚರ್ಯಪಟ್ಟ. ಇಷ್ಟು ದಿವಸ ಇವನು ಈ ಥರ ಮಾಡ್ತಾನೆಂಬುದಾಗಿ ನನಗೆ ಗೊತ್ತೇ ಇರಲಿಲ್ವಲ್ಲ ಎಂಬುದಾಗಿ ಅಂದುಕೊಂಡು ಮುಂದಿನ ದಿನಗಳಲ್ಲಿ ಅವನಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟನು. ಅವನನ್ನು ಯಾರೆಲ್ಲ ಮುಂದಕ್ಕೆ ಬಿಡದ ಹಾಗೆ ಪ್ರಯತ್ನಿಸಿದರೋ ಆ ಅಧಿಕಾರಿಗಳು ಇವನ ಅಧೀನದಲ್ಲಿ ಕೆಲಸ ಮಾಡಬೇಕಾಯಿತು. ದೇವರು ನಿಮ್ಮ ಶತ್ರುಗಳ ಮುಂದೆ ನಿಮಗಾಗಿ ಒಂದು ಪಂಕ್ತಿಯನ್ನು ಸಿದ್ಧ ಮಾಡುವ ದೇವರು. ನೀವು ತಲೆ ತಗ್ಗಿದ ಸ್ಥಳದಲ್ಲಿ ದೇವರು ನಿಮ್ಮ ತಲೆಯನ್ನು ಎತ್ತುವಂಥ ದೇವರು. ನಿಮ್ಮನ್ನು ನೀವು ಎತ್ತಿಕೊಳ್ಳಬೇಕಾಗಿಲ್ಲ, ದೇವರು ಸರಿಯಾದ ಸಮಯದಲ್ಲಿ ನಿಮ್ಮನ್ನು ಎತ್ತುತ್ತಾರೆ. ಆಶೀರ್ವಾದ ಬಂದಾಗ ವಿರೋಧವೂ ಬರುತ್ತದೆ, ಭಯಪಡಬೇಡಿ, ದೇವರು ನಿಮ್ಮೊಡನೆ ಇರುವರು. ಹಾಗಾದರೆ ಒಂದು ನಿಮಿಷ ನಾವು ಕಣ್ಗಳನ್ನು ಮುಚ್ಚಿ, ಕರ್ತನೇ, ನನ್ನ ಜೀವಿತದಲ್ಲಿ ನೀವು ಆಶೀರ್ವದಿಸಿದ್ದೀರಾ, ಅದಕ್ಕೆ ತದ್ವಿರುದ್ಧವಾಗಿ ಅನೇಕ ತಡೆಗಳು ಬರುತ್ತಿದೆ, ವಿರೋಧಗಳು ಬರುತ್ತಿದೆ. ಆದರೂ ಸ್ವಾಮಿ ನಾನು ಭಯಪಡುವುದಿಲ್ಲ. ಹೇಗೆ ಈಸಾಕನ ಜೊತೆಯಲ್ಲಿದ್ದು ಕರ್ತನೇ ಅವನ ಜೀವಿತವನ್ನು ಆಶೀರ್ವದಿಸಿದರೋ ಅದೇ ವಿಧದಲ್ಲಿ ನನ್ನ ಜೀವಿತವನ್ನು ನೀವು ಆಶೀರ್ವಾದ ಮಾಡ್ರಿ. ನನ್ನ ಜೀವಿತವನ್ನು ನಿಮ್ಮ ಕರಗಳಲ್ಲಿ ನಾನು ಸಮರ್ಪಿಸಿ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಈ ದಿನ ಕೂಡಪ್ಪ ಈ ವಾಗ್ದಾನದಂತೆ ದೇವರೇ ಸ್ತೋತ್ರ, ನಮಗಾಗಿ ನೀವು ಬಾಗಿಲುಗಳನ್ನು ತೆರೆಯುವಾಗ ದೇವರೇ ಸ್ತೋತ್ರ, ವಿರೋಧಿಯು ಕ್ರಿಯೆ ಮಾಡುವಾಗ ಅದು ಯಾವುದಕ್ಕೂ ನಾವು ತಲೆ ಕೆಡಿಸಿಕೊಳ್ಳದೆ ಪ್ರತಿನಿತ್ಯವೂ ಮುಂದಕ್ಕೆ ಹೋಗುವಂತೆ ನಮಗೆ ಸಹಾಯ ಮಾಡ್ರಪ್ಪ. ಈ ದಿನವೂ ಕೂಡ ನಮಗೆ ಆಶೀರ್ವಾದವಾಗಿರಲಿ. ನಮ್ಮನ್ನು ನಡೆಸ್ರಿ, ಇನ್ನೂ ಕೃಪೆಯನ್ನು, ಬಲವನ್ನು ದಯಪಾಲಿಸ್ರಿ ಕರ್ತನೆ. ದೇವರೇ ಸ್ತೋತ್ರ, ಈ ವಿಡಿಯೋವನ್ನು ವಾಚ್ ಮಾಡ್ತಾ ಇರುವ ಎಲ್ಲ ಕುಟುಂಬಗಳನ್ನು ಧಾರಾಳವಾಗಿ ಆಶೀರ್ವಾದ ಮಾಡಿರಿ. ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ನಿಮ್ಮ ಜೀವಿತದಲ್ಲಿ ವಿರೋಧಗಳು ಬರುವಾಗ ಭಯಪಡಬೇಡ್ರಿ. ಓ ಸ್ತೋತ್ರ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವಾಗ ಅನೇಕ ಹೋರಾಟಗಳಿರುತ್ತದೆ, ವಿರೋಧಗಳಿರುತ್ತದೆ. ಆದರೂ ಭಯಪಡದೆ ಧೈರ್ಯವಾಗಿ ನಿಂತುಕೊಳ್ಳ್ರಿ. ಕರ್ತನು ನಿಮ್ಮೊಡನಿದ್ದು ನಿಮಗೋಸ್ಕರವಾಗಿ ಮಹತ್ ಕಾರ್ಯಗಳನ್ನು ಮಾಡುವರು. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.